ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಚರ್. ಸೊ ಇವತ್ತಿನ ಟಾಪಿಕ್ ಒಂದು ಕಂಪ್ಯಾರಿಸನ್ ವಿಡಿಯೋ ಬಿಟ್ವೀನ್ ಎರಡು ರೀಸೆಂಟ್ಲಿ ಲಾಂಚ್ಡ್ ಇವಿ ಸ್ಕೂಟರ್ಸ್. ಸೊ ಆಲ್ರೆಡಿ ತಮಿಳು ನೋಡಿ ಗೊತ್ತಾಗಿರುತ್ತೆ. ಬೇಸಿಕಲಿ ಇಸ್ ಏತರ್ ರಿಟ್ಸಾ ವರ್ಸಸ್ TVS iQube. ಸೊ ಒಂದು ಬಂದು ನ್ಯೂಲಿ ಎಂಟ್ರಿಂಗ್ ಇನ್ ಟು ದ ಫ್ಯಾಮಿಲಿ ಸ್ಕೂಟರ್ ಆ್ಯಂಡ್ ಇನ್ನೊಂದು ಬಂದು ಆಲ್ರೆಡಿ ವೆರಿ ವೆಲ್ ಎಸ್ಟಾಬ್ಲಿಷ್ ಫ್ಯಾಮಿಲಿ ಸ್ಕೂಟರ್. ಸೊ ಎರಡರ ಬಗ್ಗೆ ಕಂಪ್ಯಾರಿಸನ್ ಮಾಡೋಣ. ಸೊ ಕಂಪ್ಯಾರಿಸನ್ ಮಾಡೋ ಬದಲು ಫಸ್ಟ್ ನಾನು ಇದು ಯಾವ ಕ್ಯಾಟಗರಿ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ಈ ವಿಡಿಯೋ ಮಾಡ್ತಾ ಇರೋದು ಬಿಕಾಸ್ ಡಿಸಿಷನ್ ಮೇಕಿಂಗ್ನ ಹೆಲ್ಪ್ ಮಾಡೋಕ್ಕೆ ಕಂಪ್ಯಾರಿಸನಲ್ಲಿ ನಿಮ್ಮ ಬೈಯಿಂಗ್ ಮಾಡಬೇಕಾದ್ರೆ ಡಿಸಿಷನ್ ಮೇಕಿಂಗ್ ಈಸಿ ಆಗಲಿ ಅಂತ ಮಾಡ್ತಾ ಇರೋದು. ನಾಟ್ ನನಗೆ ಸ್ಪೆಕ್ ಟು ಸ್ಪೆಕ್ ಕಂಪ್ಯಾರಿಸನ್ ಮಾಡೋ ರಿಕ್ವೈರ್ಮೆಂಟ್ ಇಲ್ಲ. ಸೊ ಎಲ್ಲ ಸ್ಪೆಕ್ಸ್ನ ನಾನು ಕಂಪೇರ್ ಮಾಡೋದ್ರಲ್ಲಿ ಯಾವುದು ರಿಕ್ವೈರ್ಡ್ ಆಗಿದೆ ಆ ಸ್ಪೆಕ್ಸ್ನ ಮಾತ್ರ ಕಂಪೇರ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಫಸ್ಟ್ ಇದು ಯಾವ ಕ್ಯಾಟಗರಿ ಎರಡು ವೆಹಿಕಲ್ ಫಾಲೋ ಬರುತ್ತೆ ಅದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಇದರದ್ದು ಮೇನ್ ಪರ್ಪಸ್ ಯೂಸೇಜ್ ಬಂದ್ಬಿಟ್ಟು ಸಿಟಿ ಪರ್ಪಸ್ ಓನ್ಲಿ. ಸೊ ಸಿಟಿಯಲ್ಲಿ ಮಾತ್ರ ಯೂಸೇಜ್ ಮಾಡ್ತಾ ಇದ್ದೀನಿ ಅಂದರೆ ಮಾತ್ರ ಈ ವೆಹಿಕಲ್ಸ್ ಈ ವಿ ಸ್ಕೂಟಿನ ತಗೋಬೇಕಾಗುತ್ತೆ. ಬಿಕಾಸ್ ಇದರ ಮ್ಯಾಕ್ಸಿ ಸ್ಕೂಟರ್ ಇದೆ ವಿಚ್ ಕ್ಯಾನ್ ಬಿ ಯೂಸ್ಡ್ ಇನ್ ಸಿಟಿ ಆಲ್ಸೋ. ಸ್ವಲ್ಪ ಆಫ್ ಟೂರಿಂಗ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ನಾಟ್ ಮೇಡ್ ಫಾರ್ ಟೂರಿಂಗ್ ಆಲ್, ಓನ್ಲಿ ಸಿಟಿ ಪರ್ಪಸ್ ಇದೆ. ಆ್ಯಂಡ್ ಇದರಲ್ಲಿ ಸಿಟಿ ಪರ್ಪಸಲ್ಲಿ ಇದು ಇನ್ನೊಂದಿರೋದೇ ಯುಟಿಲಿಟೇರಿಯನ್ ಯೂಸ್ಗೋಸ್ಕರ. ಅಂದರೆ ಬೇಸಿಕಲಿ ನೀವು ಮಾರ್ಕೆಟ್ಗೆ ಹೋಗ್ಬಿಟ್ಟು ಐಟಮ್ಸ್ ತೊಗೊಂಡು ಬರೋದು ಆರ್ ಸಮಥಿಂಗ್ ನೀವು ಏನೋ ಕ್ಯಾರಿ ಮಾಡಿಕೊಂಡು ನೀವು ಹೋಗಬೇಕು ಅಂದರೆ ಜನರಲ್ ಪರ್ಪಸ್ ಸೇಲ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಆ್ಯಂಡ್ ನೀವು ಸ್ವಿಗ್ಗಿ ಅವ್ರಿಗೆ ಅಂಥವ್ರಿಗೆ ಬೇಸಿಕಲಿ ಇದು ಜಾಸ್ತಿ ಯೂಸ್ ಆಗುತ್ತೆ ಏನಾದರೂ ಕ್ಯಾರಿ ಮಾಡಬೇಕಂದ್ರೆ. ಅಗೇನ್ ದಿಸ್ ಇಸ್ ನಾಟ್ ಕ್ಯಾರಿಂಗ್ ಟು ದ ಲೈಕ್ ಏನೇಳಿ ಇಂಡಸ್ಟ್ರಿಯಸ್ ಯೂಸ್. ಲೈಕ್ ನಿಮಗೆ ರಿವರ್ ಸೈಡ್ ಇದೆ ನೋಡಿ ಅವ್ರದ್ದು ವೆಹಿಕಲ್, ನೀವು ಅದೇ ಹೇಳ್ತಾರೆ ನೋಡಿ ಸಿಲಿಂಡರ್ನ ಮಧ್ಯೆ ಇಟ್ಕೊಂಡು ಹೋಗೋಕ್ಕೆ ಆ ಥರ ವೆಹಿಕಲ್ ಅಲ್ಲ. ದಿಸ್ ಇಸ್ ಬೇಸಿಕಲಿ ಇಸ್ ಒಂದು ನಾರ್ಮಲ್ ಯುಟಿಲಿಟೇರಿಯನ್ ಇನ್ ದ ಸೆನ್ಸ್ ನೀವು ಗ್ರಾಸರಿ ಆ್ಯಂಡ್ ಆಲ್ ಐಟಮ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಫಿಟ್ ಆಗುವಂಥ ಗಾಡಿ ಇದು. ಸೊ ಥರ್ಡ್ ಥಿಂಗ್ ಬಂದು ಇದರದ್ದು ಬಂದು ಇದು ಒಂದು ಫ್ಯಾಮಿಲಿ ಸ್ಕೂಟರ್. ಸೊ ಫ್ಯಾಮಿಲಿ ಸ್ಕೂಟರ್ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬೇಕಾದರೂ ಓಡಿಸೋ ಥರ ಇರಬೇಕು. ನೀವು ಓಡಿಸ್ಬೇಕು, ನಿಮ್ಮ ಇನ್ ಕೇಸ್ ನೀವು ತುಂಬ ಏಜ್ ಆಗಿದ್ರೆ ನಿಮ್ಮ ಮಕ್ಕಳು ಅವ್ರು ನಿಮ್ಮದು ಅಣ್ಣ ತಮ್ಮ ತಂಗಿ ಸಂಬಡಿ ಎನಿಬಡಿ ಶುಡ್ ಬಿ ಏಬಲ್ ಟು ಟೈಮ್ ಅಪ್ಪ ಅಮ್ಮ ತಾತ ಎಲ್ಲರೂ ಓಡಿಸೋ ಥರ ಗಾಡಿ ಇರಬೇಕು. ಸೊ ಇದು ಫ್ಯಾಮಿಲಿ ಸ್ಕೂಟರ್ ಅದು ಕ್ಯಾಟಗರಿ ಬರ್ತದೆ. ಸೊ ಬೇಸಿಕಲಿ ಸಿಟಿ ಯೂಸು, ಯುಟಿಲಿಟೇರಿಯನ್ ಪರ್ಪಸು ಹಾಗೂ ಒಂದು ಫ್ಯಾಮಿಲಿ ಸ್ಕೂಟರ್ ಕ್ಯಾಟಗರಿಗೆ ಈ ವೆಹಿಕಲ್ ಬರ್ತಾ ಇದೆ. ಸೊ ಅದಕ್ಕೆ ಕನ್ಸಿಡರ್ ಮಾಡಿಬಿಟ್ಟು ನಾನು ಕಂಪ್ಯಾರಿಸನ್ ಮಾಡ್ತೀನಿ. ಸೊ ಅದಕ್ಕೆ ಕನ್ಸಿಡರ್ ಮಾಡಿಬಿಟ್ಟು ಕಂಪ್ಯಾರಿಸನ್ ಮಾಡೋದಾದರೆ ಫಸ್ಟ್ ಥಿಂಗ್ ನಾನು ಇಲ್ಲಿ ಹೇಳ್ಬಿಡ್ತೀನಿ ಏನಂದರೆ ಪರ್ಫಾರ್ಮೆನ್ಸ್ ರಿಲೇಟೆಡ್ ಇದನ್ನು ಕಂಪೇರ್ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ನಿಮಗೆ ಎರಡರಲ್ಲೂ ಸಮ್ ಪಾಸಿಟಿವ್ ಇದೆ, ಸಮ್ ನೆಗೆಟಿವ್ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ಕ್ವಿಕ್ಲಿ ಯಾವ ಗಾಡಿ ಫಾಸ್ಟ್ ಆಗೋದು ಅಂದರೆ ಹೇಳ್ತಾರೋ. ಬಟ್ ನಿಮಗೆ 0 to 40 ನಿಮಗೆ ಆ್ಯಕ್ಚುಲಿ ಒಳ್ಳೆ ಪವರ್ಫುಲ್ ಆಗಿ ಒಳ್ಳೆ ಟಾರ್ಕಿ ಆಗೋದು ಆ್ಯಕ್ಚುಲಿ iQube. ಸೊ iQube ನಿಮಗೆ ಫಾಸ್ಟ್ ಆಗುತ್ತೆ. ಈ ಥರ ರಿಟ್ಸಾ ಬಂದ್ಬಿಟ್ಟು ನಿಮಗೆ ಐ ಥಿಂಕ್ ಟಾಪ್ ಸ್ಪೀಡ್ ಅಚೀವ್ ಮಾಡೋದ್ರಲ್ಲಿ ಬೇಗ ಅಚೀವ್ ಮಾಡುತ್ತೆ ಅದು. ಬಟ್ 0 to 40 ಸ್ವಲ್ಪ ಸ್ಲೋ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಓವರ್ ಆಲ್ ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ಈ ಥರ ಬೆಟರ್ ಇದೆ. ಬಿಕಾಸ್ ಅದೊಂದು ಸ್ಪೋರ್ಟಿ ಸ್ಕೂಟರಿಂದ ಬಂದಿರೋದು. ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ ಅಷ್ಟು ದೊಡ್ಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತಿರೋದ್ರಿಂದ ಇದನ್ನ ಅಷ್ಟೊಂದು ಕನ್ಸಿಡರ್ ಮಾಡಬಾರ್ದು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದು ನಿಮಗೆ ಬೇರೆ ವಿಡಿಯೋಸಲ್ಲಿ ಮೇ ಬಿ ಕಂಪೇರ್ ಮಾಡ್ಬೋದು ಯಾವ ಮೋಟರ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ TVS ಅಲ್ಲಿ ಸ್ವಲ್ಪ ಹಳೆ ಟೆಕ್ನಾಲಜಿ ಹಬ್ ಮೋಟರ್ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ನಿಮಗೆ ಇದರಲ್ಲಿ ಸ್ವಲ್ಪ ನ್ಯೂಲಿ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಸೊ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಹೇಳ್ತೀನಿ ನೋಡಿ ಏನು ಪರ್ಪಸ್ಗೆ ನೀವು ಇದನ್ನ ಬೈ ಮಾಡ್ತಿದ್ದೀರಾ ಅದು ಬಂದ್ಬಿಟ್ಟು ಅಲ್ಲಿ ನಿಮಗೆ ಅಷ್ಟೊಂದು ಪವರು ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನೀಡ್ ಇಲ್ಲದೆ ಇರೋದ್ರಿಂದ ನಿಮಗೆ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಆ್ಯಂಡ್ ಆಲ್ಸೋ TVS ಅವ್ರದ್ದು ಮೇ ಬಿ ಹಬ್ ಟೆಕ್ನಾಲಜಿ ಇರ್ಬೋದು, ಬಟ್ ಇಟ್ಸ್ ಅ ಪ್ರೂವನ್ ವೆಹಿಕಲ್ ಆಲ್ರೆಡಿ. ಸೊ ಅದರಿಂದ ನಿಮಗೆ ಅದನ್ನು ತಿರ್ಗಾ ಅದನ್ನ ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಇಟ್ ವಿಲ್ ನಾಟ್ ಬಿ ಬಿಗ್ ಡಿಸಿಷನ್ ಮೇಕಿಂಗಲ್ಲಿ ನಿಮಗೆ ಅದೊಂದು ದೊಡ್ಡ ಅಡಚಣೆ ಏನಲ್ಲ. ಸೊ ಅಡಚಣೆ ಏನು ಆಗ್ಬೋದು ಆ್ಯಕ್ಚುಲಿ ಅದನ್ನು ಹೇಳ್ಬಿಡ್ತೀನಿ. ದ ಫಸ್ಟ್ ಮೋಸ್ಟ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆ್ಯಕ್ಚುಲಿ TVS iQube ಹತ್ರ ಏನಿದೆ ಅಂದರೆ ಬೇಸಿಕಲಿ ಆಸ್ ಅ ಬ್ರ್ಯಾಂಡ್ ವೈಸ್ ನೀವು ಕಂಪೇರ್ ಮಾಡಿದೆ ಏತರ್ ಆ್ಯಂಡ್ TVS. ಏತರ್ ಬಂದು ಒಂದು EV ರೆವಲ್ಯೂಷನ್ನ ಸ್ಟಾರ್ಟ್ ಮಾಡುವಂಥ ಫಸ್ಟ್ ಬ್ರ್ಯಾಂಡ್. ಸೊ ಅದರಿಂದ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಪ್ರೊಡ್ಯೂಸ್ ವೆರಿ ಕ್ವಾಲಿಟಿ ವೆಹಿಕಲ್ಸ್. ಆಲ್ಸೋ ಒಂದು ಕ್ವಾಲಿಟಿ ಆ್ಯಂಡ್ ರಿಲಯಬಿಲಿಟಿಗೆ ನೋನ್ ಆಗಿದ್ದಾರೆ ಅವರು. ಅದೇ ನೀವು TVS ನೋಡಿದ್ರೆ ದೇ ಆರ್ ವೆರಿ ಬಿಗ್ ಆಟೋಮೋಟಿವ್ ಇಂಡಸ್ಟ್ರಿ, ಆಟೋಮೋಟಿವ್ ಮ್ಯಾನುಫ್ಯಾಕ್ಚರ್ ಅವರು. ಸೊ ಅವ್ರಿಗೆ ಆಲ್ರೆಡಿ ಆ ರೆಪ್ಯುಟೇಷನ್ ಇದೆ. ಪ್ಲಸ್ ಅವರು EVಸೂ ಚೆನ್ನಾಗಿ ಈ iQube ಪ್ರಾಡಕ್ಟು ತುಂಬ ವರ್ಷದಿಂದ ಮಾಡಿರೋದ್ರಿಂದ ಅಗೇನ್ ಅವ್ರಿಗೆ ಆ ರಿಲಯಬಿಲಿಟಿ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ಇದೆ. ಆ್ಯಂಡ್ ಆಲ್ಸೋ ಅದು ಆಬ್ವಿಯಸ್ಲಿ ಇದು ಇಂಜಿನಿಯರಿಂಗ್ ಕಂಪನೀಸ್ ಒಳ್ಳೆ ನ್ಯೂ ಟೆಕ್ನಾಲಜಿನ ಯಾವಾಗ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಫೇಮಸ್ TVS. ಬಟ್ ಇಲ್ಲಿ ಮೇನ್ ಅಡ್ವಾಂಟೇಜ್ ಆ್ಯಕ್ಚುಲಿ TVS ಅವ್ರ ಹತ್ರ ಏನಿದೆ ಅಂದರೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಅದರದ್ದು ರಿಲಯಬಿಲಿಟಿ ಆ್ಯಂಡ್ ಲೈಕ್ ಯೂಸೇಜ್ ಬಂದು ಸಾಕಷ್ಟು ಜನಕ್ಕೆ ಆಲ್ರೆಡಿ ಒಂದು ಟ್ರಸ್ಟ್ ಬೇಸಿಕಲಿ ಬಂದು ಜಾಸ್ತಿ ಇದೆ ಟು TVS iQube ಆಸ್ ಅ ಪ್ರಾಡಕ್ಟ್. ಏನಕ್ಕೆ ಆಲ್ರೆಡಿ ಅದು ಲಾಂಚ್ ಆಗಿದೆ, ಬಟ್ ಇದು ಅಪ್ಗ್ರೇಡೆಡ್ ವರ್ಷನ್ 24 ವರ್ಷನ್ ಆಗಿರೋದ್ರಿಂದ ಏನದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಜನರಿಗೆ ಆಲ್ರೆಡಿ ಗೊತ್ತು. ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅಪ್ಡೇಟೆಡ್ ವರ್ಷನ್, ಬಟ್ ಇಟ್ ಈಸ್ ಆಲ್ಮೋಸ್ಟ್ ದ ಓಲ್ಡ್ ವೆಹಿಕಲ್. ಸೊ ಅದರಿಂದ ನಿಮಗೆ ಆ ರಿಲಯಬಿಲಿಟಿ ಆ್ಯಂಡ್ ಟ್ರಸ್ಟ್ ಫಾರ್ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ. ಇಲ್ಲಿ ಚಾಲೆಂಜ್ ಬಂದ್ಬಿಟ್ಟು ಏತರ್ ರಿಟ್ಸ್ ಆಗಿರುತ್ತೆ ಟು ಪ್ರೂವ್ ದೆಮ್ ಸೆಲ್ಫ್. ಸೊ ಅದು ಒಂದು ಚಾಲೆಂಜು ರಿಟ್ಸ್ ಆಗಿರುತ್ತೆ. ಸೊ ಜನರು ಚೂಸ್ ಮಾಡಬೇಕಾದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿ. ಸೊ ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರು ಬಂದ್ಬಿಡುತ್ತೆ ಈ ಎರಡು ವೆಹಿಕಲ್ ಯಾವ ವೆಹಿಕಲಿಂದ ಡಿರೈವ್ ಆಗಿರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ TVS iQube ಬಂದ್ಬಿಟ್ಟು TVS Jupiter ಇಂದ ಡಿರೈವ್ ಆಗ್ತದೆ. ಆ್ಯಂಡ್ TVS Jupiter ನೀವು ಐಸ್ ಇಂಜಿನ್ಸಲ್ಲಿ ನಿಮಗೂ ಗೊತ್ತು ಇಸ್ ಒನ್ ಆಫ್ ದ ಮೋಸ್ಟ್ ಸೆಲ್ಲಿಂಗ್ ವೆಹಿಕಲ್ಸು. ನೀವು ಆಕ್ಟಿವಾ ಆ್ಯಂಡ್ ಆಕ್ಸೆಸ್ನ ಕಂಪೇರ್ ಮಾಡಿದ್ರೆ ಏನಕ್ಕೆ ಅಂದರೆ ಆಕ್ಟಿವಾ ಏನಕ್ಕೆ ಸೆಲ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ TVS Jupiterನ ಮೇನ್ಲಿ ಏನಕ್ಕೆ ಸೆಲ್ ಆಗ್ತದೆ ಅಂದರೆ ಬಿಕಾಸ್ ಆಫ್ ಇಟ್ಸ್ ಕಂಫರ್ಟ್ ಆ್ಯಂಡ್ ಈಸ್ ಆಫ್ ಯೂಸ್ ಇಂದ ಅದನ್ನು ತುಂಬ ಅದು ತುಂಬಾ ಪಾಪ್ಯುಲರ್ ಕಂಫರ್ಟ್ಗೆ ಅದು. ಸೊ ಅದನ್ನು ಆ DNA ಆ್ಯಕ್ಚುಲಿ ಇದು iQube ಅಲ್ಲಿ ಕ್ಯಾರಿ ಆಗುತ್ತೆ. ನಿಮಗೆ ರೈಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಈ ಗಾಡಿಯಲ್ಲಿ, ಸಿಟ್ಟಿಂಗ್ ಕಂಫರ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಬ್ವಿಯಸ್ಲಿ
ಸಸ್ಪೆನ್ಷನ್ ಸೆಟಪ್ ನಿಮಗೆ ತುಂಬ ಪ್ಲಸ್ ಆಗಿರೋದು ಬ್ಯಾಡ್ ರೋಡ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಿಕಾಸ್ ಅದೇ ಸೇಮ್ ಫ್ರೇಮ್ನ ಅವರು ತಂದಿರೋದ್ರಿಂದ ನಿಮ್ಗೆ ಆ DNA ನಿಮಗೆ ಒಂದು ಅಡ್ವಾಂಟೇಜಸ್ ಆಗುತ್ತೆ ನಿಮಗೆ. ಇಫ್ ಯು ಆರ್ ಕನ್ಸಿಡರಿಂಗ್ ಕಂಫರ್ಟ್ ಇಸ್ ಅ ವೆರಿ ಪ್ರೈಮ್ ಫಾರ್ ಯು. ಆ್ಯಂಡ್ ಆಲ್ಸೋ ಸಿಟಿಂಗ್ ಕಂಫರ್ಟ್ ತುಂಬ ಚೆನ್ನಾಗಿದೆ, ತುಂಬ ವೈಡ್ ಇನಫ್ ಸೀಟ್ ಇದೆ. ಸಿಟಿಂಗ್ ಕಂಫರ್ಟ್ ಆಲ್ಸೋ ಈಸ್ ವೆರಿ ಗುಡ್. ಇಫ್ ಯು ಕಮ್ ಟು ಬೇಸಿಕಲಿ ಏತರ್ಗೆ ಬಂದರೆ ನಿಮಗೆ ಆ್ಯಕ್ಚುಲಿ ಏತರ್ ಡಿರೈವ್ ಆಗಿರೋದು ಒಂದು ಸ್ಪೋರ್ಟಿ ವೆಹಿಕಲಿಂದ, ಸ್ಕೂಟಿ ಬೇಸಿಕಲಿ. ಸೊ ಸ್ಪೋರ್ಟಿ ಸ್ಕೂಟಿಯಿಂದ ಅದು ಡಿರೈವ್ ಆಗಿರೋದ್ರಿಂದ ಎಸ್ ಇದರಲ್ಲಿ ಆಬ್ವಿಯಸ್ಲಿ ಇಂದ ಫ್ಯಾಮಿಲಿ ಸ್ಕೂಟರ್ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅಗೇನ್ ಅದರದ್ದು DNA ಇನ್ನೂ ಬೇಸಿಕಲಿ ಈ ವೆಹಿಕಲಲ್ಲಿ ಇರೋದ್ರಿಂದ ಅಟ್ ಸ್ಪೋರ್ಟಿನೆಸ್ ನೀವು ಈ ಗಾಡಿಯಲ್ಲಿ ಫೀಲ್ ಆಗ್ತಿರೋ ಟೆಸ್ಟ್ ಡ್ರೈವ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ, ಎರಡನ್ನ ಟೆಸ್ಟ್ ಡ್ರೈವ್ ಮಾಡಿದೆ ವಿಚ್ ಇಸ್ ಮೋರ್ ಕಂಫರ್ಟಬಲ್ ಅಂತ. ನಿಮಗೆ ರಿಟ್ಸಾ ಬಂದು ಅದರದ್ದು ಬೇಸಿಕಲಿ ಯು ವಿಲ್ ಫೈಂಡ್ ಔಟ್ ದಟ್ ಇಟ್ ಹ್ಯಾಸ್ ಅ ವೆರಿ ಸ್ಟಿಫರ್ ಸಸ್ಪೆನ್ಷನ್ ಇದೆ, ಸ್ವಲ್ಪ ಸ್ಟಿಫರ್ ಇದೆ. ಐ ಮೀನ್ ಕಂಪೇರ್ ಟು iQube ನಿಮಗೆ ಸ್ವಲ್ಪ ಸ್ಟಿಫರ್ ಸಸ್ಪೆನ್ಷನ್ ಇದೆ. ರೈಡ್ ಕ್ವಾಲಿಟಿ ಸ್ವಲ್ಪ ಕಾಂಪ್ರಮೈಸ್ ಇದೆ. ಈವನ್ ಒನ್ ಥಿಂಗ್ ದೇ ಕೂಡ ಇಂಪ್ರೂವ್ಡ್ ಆಕ್ಚುಲಿ ಇಸ್ ದ ಸೀಟ್ ಆ್ಯಂಡ್ ದ ಸಿಟ್ಟಿಂಗ್ ಕಂಫರ್ಟ್. ಸೀಟ್ ನಾನು ಅಷ್ಟೊಂದು ಕಂಪ್ಲೇಂಟ್ ಇಲ್ಲ, ಆಕ್ಚುಲಿ ಸೀಟ್ ತುಂಬ ಚೆನ್ನಾಗಿದೆ, ವೈಡ್ ಇದೆ, ಲಾಂಗ್ ಇದೆ, 3 ಜನ ಕೂತ್ಕೊಳ್ಳೋ ಸೀಟ್ ಇದೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್ ಇನ್ ಅ ವೇ. ಇಫ್ ಯು ಆರ್ ರೈಡಿಂಗ್ ಸಿಂಗಲ್ ನಿಮಗೆ ಸಿಟ್ಟಿಂಗ್ ಕಂಫರ್ಟ್ ಚೆನ್ನಾಗಿರುತ್ತೆ. ಬಟ್ ಇಫ್ ಯು ಆರ್ ರೈಡಿಂಗ್ ಲೈಕ್ ಪಾರ್ಟ್ನರ್ ಜೊತೆ ನೀವು ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಕ್ರಾಂಪ್ ಅಪ್ ಆಗುತ್ತೆ. ಅಷ್ಟು ಸ್ಪೇಸ್ ಕಂಪೇರ್ ಟು iQube ನಿಮಗೆ ತುಂಬ ಕಂಫರ್ಟೇಬಲ್ ಕಾಲನ್ನ ಮುಂದೆ ಇಟ್ಕೊಂಡು ಹೋಗೋ ಥರ ಇಲ್ಲ ಅದರಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್. ನೀವು ಸಿಂಗಲ್ ಆಗಿ ಓಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೀವು ಇಬ್ಬರು ಹೋಗ್ತಾ ಇದ್ದೀರ ಗಾಡಿಯಲ್ಲಿ ಸ್ವಲ್ಪ ಕಂಫರ್ಟ್ ಕಾಂಪ್ರಮೈಸ್ ಆಗುತ್ತೆ ರೈಡರ್ಗೆ ಬೇಸಿಕಲಿ. ಸೊ ಅಷ್ಟೊಂದೇನು ದೊಡ್ಡ ವಿಚಾರ ಅಲ್ಲ, ಬಟ್ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಅಲ್ಲಿ, ಅದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಅ ಪಾಯಿಂಟ್ ವೇರ್ ಏತರ್ ಸ್ವಲ್ಪ ಲ್ಯಾಕ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಕಂಫರ್ಟು. ಆಬ್ವಿಯಸ್ಲಿ ಹ್ಯಾಂಡ್ಲಿಂಗ್ ವಿಲ್ ಬಿ ಅ ಪಾಸಿಟಿವ್ ಸೈಡ್ ಫಾರ್ ಏತರ್ ಬಿಕಾಸ್ ಒಂದು ಸ್ಪೋರ್ಟಿ ಸೆಟಪ್ ಇಂದ ಬಂದು ನಿಮಗೆ ಹ್ಯಾಂಡ್ಲಿಂಗು, ಕಾರ್ನರಿಂಗ್, ಆಲ್ ದೋಸ್ ಥಿಂಗ್ಸ್ ಚೆನ್ನಾಗಿ ಮಾಡುತ್ತೆ ಕಂಪೇರ್ ಟು TVS iQube. ಬಟ್ ಈ ಬೇಸಿಕಲಿ ಯಾವ ಕ್ಯಾಟಗರಿಯಲ್ಲಿ ನಾವು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ, ದಿಸ್ ಫ್ಯಾಮಿಲಿ ಸ್ಕೂಟರ್, ಸಿಟಿ ಯೂಸೇಜ್, ಯುಟಿಲಿಟಿ ಸ್ಕೂಟರ್, ಇಲ್ಲಿ ನಿಮಗೆ ದಿಸ್ ಹ್ಯಾಂಡ್ಲಿಂಗ್ ಪಾರ್ಟ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಐ ಮೀನ್ TVS ಏನು ಕೆಟ್ಟದಾಗ ಹ್ಯಾಂಡಲ್ ಮಾಡುತ್ತೆ ಅಂತ ಅಲ್ಲ, ಬಟ್ ನೀವು ಐ ಮೀನ್ ತುಂಬ ಎಕ್ಸ್ಟ್ರೀಮ್ ಹ್ಯಾಂಡ್ಲಿಂಗ್ ನೋಡೋದಾದ್ರೆ ನಿಮಗೆ ಏತರ್ ವುಡ್ ಬಿ ಎಕ್ಸ್ಟ್ರೀಮ್ ಕಂಪ್ಯಾರಿಸನ್ ನೋಡೋದು ಏತರ್ ಸ್ವಲ್ಪ ಬೆಟರ್ ಅಂತ ಫೀಲ್ ಆಗುತ್ತೆ. ಬಟ್ ಅಗೇನ್ ಇಟ್ ಇಸ್ ನಾಟ್ ಅ ಡೀಲ್ ಬ್ರೇಕರ್ ಆರ್ ಇಟ್ಸ್ ನಾಟ್ ಸಚ್ ಅ ಸಿಗ್ನಿಫಿಕೆಂಟ್ ಥಿಂಗ್ ಯು ನೀಡ್ ಟು ಕನ್ಸಿಡರ್. ಸೊ ಅಲ್ಲಿ ಅಗೇನ್ ಓವರ್ ಆಲ್ ನೋಡೋದಾದ್ರೆ ಹ್ಯಾಂಡ್ಲಿಂಗ್ ಅಂಡ್ ಕಂಫರ್ಟ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಐ ಥಿಂಕ್ TVS ವಿನ್ಸ್ ಹ್ಯಾಂಡ್ಸ್ ಡೌನು. ಸೊ ಅಲ್ಲಿ ಅಗೇನ್ ಒಂದು ಅಪ್ಪರ್ ಹ್ಯಾಂಡ್ ಇದೆ, ಅದು ಬ್ರ್ಯಾಂಡ್ ಪ್ರಾಡಕ್ಟ್ ರಿಲಯಬಿಲಿಟಿ ಬಗ್ಗೆನೂ ಒಂದು ಅಪ್ಪರ್ ಹ್ಯಾಂಡ್ ಇದೆ. ಹಾಗೂ ನಿಮಗೆ ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಕಡೆ ನೋಡಿದ್ರು ನಿಮಗೆ TVS ಅಪ್ಪರ್ ಹ್ಯಾಂಡ್ ಇದೆ. ಸೊ ಹೇಗೆ ಇಲ್ಲಿ TVS ಸ್ವಲ್ಪ ವಿನ್ನರ್ ಆಗಿ ಕಾಣಿಸ್ತದೆ. ರಿಟ್ಸಾಗೂ ಸ್ವಲ್ಪ ಹೋಗೋಣ, ರಿಟ್ಸಾ ಎಲ್ಲಿ ವಿನ್ ಆಗುತ್ತೆ ಅಂತ ನೋಡೋಣ. ಇವಾಗ ನೆಕ್ಸ್ಟ್ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಯುಟಿಲಿಟಿ ಪರ್ಪಸ್ ನೋಡೋದಾದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ದ ಲಗೇಜ್ ಸ್ಪೇಸ್ ಅಂದರೆ ಡಿಕ್ಕಿಯಲ್ಲಿ ಸ್ಪೇಸ್ ಇದೆ ಅಂತ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ನಿಮಗೆ ಎರಡರಲ್ಲೂ ನಿಮಗೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ನಿಮಗೆ ಇದರಲ್ಲಿ 34 ಲೀಟರ್ ಇದೆ ರಿಟ್ಸಾದಲ್ಲಿ, ಆ್ಯಂಡ್ ಇದರಲ್ಲಿ TVS ಅಲ್ಲಿ 32 ಲೀಟರ್ ಇದೆ ಟಾಪ್ ವೇರಿಯಂಟ್ ನೀವು ಕನ್ಸಿಡರ್ ಮಾಡೋದಾದ್ರೆ. ಸೊ ಎಸ್ ನಿಮಗೆ ಸ್ಪೇಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಇದರಲ್ಲಿ ಏತರಲ್ಲಿ ನಿಮಗೆ ಜಾಸ್ತಿ ಐಟಮ್ಸ್ನ ಕ್ಯಾರಿ ಮಾಡ್ಬೋದು, ಡಿಫ್ರೆಂಟ್ ಸೈಜಸ್ ಆಫ್ ಐಟಮ್ಸ್ ಕ್ಯಾರಿ ಮಾಡ್ಬೋದು. ಆ್ಯಕ್ಚುಲಿ ನಿಮಗೆ ಇದರಲ್ಲಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ಹಾಕ್ಬೋದು ನೀವು ರಿಟ್ಸಾದಲ್ಲಿ, ಬೇರೆ ನಿಮಗೆ iQube ಅಲ್ಲಿ ಒಂದು ಫುಲ್ ಫೇಸ್ ಹೆಲ್ಮೆಟ್ ಫಿಟ್ ಆಗಲ್ಲ. ಸೊ ದಟ್ ಈಸ್ ಅ ಬಿಗ್ ಫ್ಯಾಕ್ಟರ್ ಆಗುತ್ತೆ ಫಾರ್ ಸಂಬಡಿ. ಯಾರಾದ್ರೂ ಪ್ಲಾನ್ ಇದೆ, ನಾನು ಎಷ್ಟು ಯೂಶಲಿ ನಾನು ಹೋಗಬೇಕಾದ್ರೆ ಸಾಕಷ್ಟು ಮಾರ್ಕೆಟಿಂದ ಎಲ್ಲ ಐಟಮ್ಸ್ ತಗೊಂಡು ಬರಬೇಕು, ಒಂದು ಮಿಸ್ ಮಾಡಬಾರ್ದು ಅಂದರೆ ರಿಟ್ಸಾ ವಿಲ್ ಬಿ ಯುವರ್ ಬೆಸ್ಟ್ ಬೆಟ್. ಬೇರೆ TVS ಅಗೇನ್ 32 ಲೀಟರ್ ಇಸ್ ಅ ಗುಡ್ ಇನಫ್ ಸ್ಪೇಸ್. ನೀವು ಅಷ್ಟು ಇಫ್ ಇಟ್ ಇಸ್ ನಾಟ್ ಅ ಡೀಲ್ ಬ್ರೇಕರ್, ಎರಡು ಸಿಮಿಲರ್ ಆಗಿ ಅನ್ಸುತ್ತೆ. ನಿಮಗೆ ಹೆಲ್ಮೆಟ್ ಗಾಡಿ ಒಳಗಡೆ ಡಿಕ್ಕಿ ಒಳಗಡೆ ಇಡಲೇಬೇಕು ಅಂದರೆ ಅಷ್ಟು ದೊಡ್ಡ ಇಂಪಾರ್ಟೆಂಟ್ ಅಂದರೆ ಮೇ ಬಿ ಇಟ್ ವಿಲ್ ಬಿ ಬಿಕಮ್ ಸಚ್ ಅ ಬಿಗ್ ಫ್ಯಾಕ್ಟರ್. ಸೊ ನನ್ನ ಒಪಿನಿಯನ್ಲಿ ಐ ವುಡ್ ಸೇ ಇಟ್ ಈಸ್ ಕೈಂಡ್ ಆಫ್ ಓಕೆ ಬ್ಯಾಲೆನ್ಸ್ ಇದೆ, ಬಟ್ ಸ್ವಲ್ಪ ಅಪ್ಪರ್ ಹ್ಯಾಂಡ್ ನೀವು ನೋಡ್ಬೋದು ಏತರದ. ಸೊ ಫಸ್ಟ್ ಟೈಮ್ ನಿಮಗೆ ಏತರಲ್ಲಿ ಒಂದು ಅಪ್ಪರ್ ಹ್ಯಾಂಡ್ ಕಾಣ್ತಾ ಇದೆ, ಬಟ್ ಅಗೇನ್ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ಬ್ರೇಕರ್ ಅಂತ ಅನಿಸ್ತದೆ. ತುಂಬ ಕಮ್ಮಿ ಜನಗೆ ಅಷ್ಟೊಂದು ಕ್ಯಾರಿ ಮಾಡ್ತಾರೆ ಐಟಮ್ಸ್ನ. ಸೊ ಹಿಂಗೆ ಸೊ ನೆಕ್ಸ್ಟ್ ಬಂದು ಅಗೇನ್ ಒನ್ ಮೋರ್ ಅಪ್ಪರ್ ಹ್ಯಾಂಡ್ ನೀವು ಏತರ್ ಎಲ್ಲಿ ಕಾಣುತ್ತೆ ಅಂದರೆ ಬೇಸಿಕಲಿ ಇಟ್ ಈಸ್ ಇನ್ ದ ಫೀಚರ್ಸ್. ಸೊ ಫೀಚರ್ಸ್ ಅಂದರೆ ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಫೀಚರ್ಸು ಆ್ಯಂಡ್ ಡಿಜಿಟಲ್ ಫೀಚರ್ಸು. TVS ಅಲ್ಲೂ ಐ ಥಿಂಕ್ ಡಿಜಿಟಲ್ ಫೀಚರ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಟಾಪ್ ವೇರಿಯಂಟಲ್ಲಿ, ಆ್ಯಂಡ್ ಈವನ್ ಆಲ್ ಅದರ್ ವೇರಿಯಂಟ್ಸಲ್ಲಿ ಡೀಸೆಂಟ್ ಆಗಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ನೀವು ಎಲೆಕ್ಟ್ರಾನಿಕ್ ಫೀಚರ್ಸ್ ನೋಡೋದಾದ್ರೆ TVS ಅಲ್ಲಿ ಸಾರಿ ಏತರಲ್ಲಿ ನಿಮಗೆ ರಿಟ್ಸಾದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಲೈಕ್ ನಿಮಗೆ ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಇದೆ, ನಿಮಗೆ ರಿವರ್ಸ್ ಗೇರ್ ಇದೆ, ಆ್ಯಂಡ್ ಈವನ್ ರಿವರ್ಸ್ ನೀವು ಥ್ರಾಟಲ್ ಇದೆ, ಸೊ ನಿಮಗೆ ಸ್ಪೀಡ್ ಕಮ್ಮಿ ಮಾಡೋ ಥರ. ಆ್ಯಂಡ್ ಐ ಥಿಂಕ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಅದರಲ್ಲಿ ಬೇಸಿಕಲಿ, ಆ್ಯಂಡ್ ಆಲ್ಸೋ ಸ್ಕಿಡ್ ಆಗದಿರೋ ಥರ ಒಂಥರ ಟ್ರಾಕ್ಷನ್ ಕಂಟ್ರೋಲ್ ಟೈಪ್ ಆಫ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ನಿಮಗೆ ಎಲೆಕ್ಟ್ರಾನಿಕ್ ಫೀಚರ್ಸ್ ನಿಮಗೆ ಈ ಗಾಡಿ ಕೊಟ್ಟಿದ್ದಾರೆ, ಕೈಂಡ್ ಆಫ್ ಸೇಫ್ಟಿ ಫೀಚರ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ಇದು ಫಾರ್ ಮೀ ಪರ್ಸನಲಿ ನನಗೆ ಇದು ಇಷ್ಟೊಂದು ದೊಡ್ಡ ಡೀಲ್ ಬ್ರೇಕರ್ ಅನ್ಸಲ್ಲ. ನಾರ್ ಇಟ್ ಈಸ್ ಅ ಫೀಚರ್ ಯು ವಿಲ್ ಕನ್ಸಿಡರ್ ವೈಲ್ ಬೈಯಿಂಗ್ ಅಂತ ಅನ್ಸುತ್ತೆ. ಬಟ್ ನಿಮಗೆ ಫೀಚರ್ ಅಷ್ಟೊಂದು ಇಂಪಾರ್ಟೆಂಟೇ ಆಗಿದ್ರೆ ನಿಮಗೆ ಒಂದು ಅಪ್ಪರ್ ಹ್ಯಾಂಡ್ ನಿಮಗೆ ಏತರಲ್ಲಿ ಕಾಣಿಸುತ್ತೆ. ಸೊ ಅಗೇನ್ ಇಲ್ಲಿ ಬೇರೆ ಎಲ್ಲ ಏನೋ ಅಷ್ಟೊಂದು ಕಂಪ್ಯಾರಿಸನ್ ಇಲ್ಲ ನಿಮಗೆ ಲೈಟ್ಸ್ ಆ್ಯಂಡ್ ಎವ್ರಿಥಿಂಗು. ಐ ವುಡ್ ಸೇ ಮೋರ್ ಆರ್ ಲೆಸ್ ಎಲ್ಲದರಲ್ಲೂ ಅಪ್ಡೇಟೆಡ್ ಆಗಿದೆ ಎಲೆಕ್ಟ್ರಾನಿಕ್ಸು, ನಿಮಗೆ LED ಲೈಟ್ಸ್ ಎಲ್ಲ ಕಡೆ ಇದೆ. ಸೊ ಅಗೇನ್ ಅದರಲ್ಲೂ ಅಗೇನ್ ಅಷ್ಟೊಂದೇನು ಕಂಪ್ಯಾರಿಸನ್ ಇಲ್ಲ. ಎಸ್ ಲುಕ್ಸು ನಿಮಗೆ ಅಷ್ಟೊಂದು ಐ ಮೀನ್ ಒಂದು ನನ್ನ ಒಪಿನಿಯನ್ಲಿ ಒಂದು ಯುಟಿಲಿಟೇರಿಯನ್ ಸ್ಕೂಟರಲ್ಲಿ ನೀವು ಲುಕ್ಸ್ ಜಾಸ್ತಿ ನೋಡಲ್ಲ, ಬಟ್ ಲುಕ್ಸು ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ. ನನಗೆ ಏನು ಪರ್ಸನಲ್ ಒಪಿನಿಯನ್ ಅಂದರೆ ಬಿಕಾಸ್ ಲುಕ್ಸ್ ಆರ್ ಸಬ್ಜೆಕ್ಟಿವ್. ನಂದು ಪರ್ಸನಲ್ ಒಪಿನಿಯನ್ ಅಂದರೆ ನಿಮಗೆ ಈ ಥರದ ಲುಕ್ ಒಂಥರ ಓಕೆ ಅಂತ ಅನ್ಸುತ್ತೆ, ಅಷ್ಟೊಂದು ಪ್ರಪೋರ್ಷನೇಟ್ ಆಗಲ್ಲ ಅನ್ಸಲ್ಲ. ಬಟ್ ನಿಮಗೆ ಒಂದು ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್ದು ಲುಕ್ ನಿಮಗೆ TVS iQube ಅಲ್ಲಿ ಇದೆ. ಸೊ ಲುಕ್ ವೈಸ್ ನಿಮಗೆ iQube ನೀವು ಜಾಸ್ತಿ ನಂಬರ್ಸ್ ಕೊಡ್ಬೋದು. ಸೊ ಐ ಥಿಂಕ್ ನನ್ನ ಒಪಿನಿಯನ್ ಇಷ್ಟೇ ಮ್ಯಾಕ್ಸಿಮಮ್ ಕಂಪ್ಯಾರಿಸನ್
ಇರೋದು ಫೀಚರ್ ಟು ಫೀಚರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಬಾಕಿ ನಿಮ್ಗೆ ಏನಾದರೂ ತುಂಬ ಇಂಪಾರ್ಟೆಂಟ್ ಫೀಚರ್ ಇದೆ ಅಂತ ನೀವು ನನಗೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಹೇಳಿ. ಬಟ್ ಇವಾಗ ದ ಮೇನ್ ಸೆಲ್ಲಿಂಗ್ ಪಾಯಿಂಟು ಆರ್ ದ ಟಾಕಿಂಗ್ ಪಾಯಿಂಟಿಗೆ ಬರೋಣ. ವೇರ್ ನೀವು ಡಿಸಿಷನ್ ಮಾಡ್ತೀರಾ ದಟ್ ವಿಲ್ ಬಿ ದ ಪ್ರೈಸ್ ಆ್ಯಂಡ್ ದ ವೇರಿಯಂಟ್ಸು. ಆ್ಯಂಡ್ ಅದರಲ್ಲೂ ಒಂದು ಫೀಚರ್ ನಾನು ಡಿಸ್ಕಸ್ ಮಾಡ್ತೀನಿ, ರೇಂಜು. ಅದು ಬಿಕಾಸ್ ಯಾಕಂದರೆ ಬೇಸ್ಡ್ ಆನ್ ಪ್ರೈಸ್, ಬೇಸ್ಡ್ ಆನ್ ದ ವೇರಿಯಂಟ್ ನಿಮಗೆ ರೇಂಜ್ ಡಿಫರೆನ್ಸ್ ಆಗುತ್ತೆ. ಬಿಕಾಸ್ ರೇಂಜ್ ಇಸ್ ವೆರಿ ಇಂಪಾರ್ಟೆಂಟು ಈ ಟಾಕಿಂಗ್ ಪಾಯಿಂಟಲ್ಲಿ. ಇದನ್ನೇ ತುಂಬ ಡಿಸ್ಕಸ್ ಮಾಡೋದು. ಸೊ ಇದನ್ನು ಡಿಸ್ಕಸ್ ಮಾಡೋಣ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ರೇಂಜ್ನ, ವೇರಿಯಂಟ್ಸ್ನ ಆ್ಯಂಡ್ ಪ್ರೈಸ್ನ. ಫಸ್ಟ್ ನಾನು ಐಕ್ಯೂಬ್ ಬಂದ್ಬಿಡ್ತೀನಿ. ಐಕ್ಯೂಬ್ ಆ್ಯಕ್ಚುಲಿ ವಿಚಿತ್ರವಾಗಿ ರೇಂಜ್ ಕೊಟ್ಟಿದ್ದಾರೆ. 85,000 ಹಿಡಿದು 1.85 lakhs ತನಕ ಅವ್ರದ್ದು ವೇರಿಯಂಟ್ಸ್ ಇದೆ. ಆ್ಯಂಡ್ ರೇಂಜ್ ಬಂದು ನಿಮಗೆ 60 ಕಿಲೋಮೀಟರಿಂದ ಹಿಡಿದು ನಿಮಗೆ 150 ಕಿಲೋಮೀಟರ್ ತನಕ ರೇಂಜ್ ಕೊಡ್ತಾ ಇದೆ ಆ್ಯಕ್ಚುಲಿ. ಸೊ ದಟ್ ಈಸ್ ರಿಯಲಿ ಸ್ಟ್ರೇಂಜ್. ಸೊ ಎನಿವೆ ಇದು ಇಲ್ಲಿ ನಾನು ಎಷ್ಟೊಂದು ವೇರಿಯಂಟ್ಸ್ ಇದೆ, ಬಟ್ ನಾನು 3 ವೇರಿಯಂಟ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಮಧ್ಯದಲ್ಲಿರೋ ವೇರಿಯಂಟ್ ನಿಮಗೆ ದುಡ್ಡು ಸೇವ್ ಮಾಡೋಕ್ಕೆ, ನಿಮ್ಮದು ಬಜೆಟ್ ಒಳಗಡೆ ಬರೋಕ್ಕೆ ಯೂಸ್ ಆಗುತ್ತೆ ಹೊರತು ನಿಮಗೆ ಅಷ್ಟೊಂದು ಡಿಸ್ಕಸ್ ಮಾಡೋ ಥರ ಏನೂ ಇಲ್ಲ ವೇರಿಯಂಟ್ಸು. ಸೊ ಇಲ್ಲಿ ಬೇಸ್ ವೇರಿಯಂಟು ಮತ್ತು ನಾನು ಟಾಪ್ 2 ವೇರಿಯಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಬೇಸ್ ವೇರಿಯಂಟಲ್ಲಿ ಮೇನ್ ಡಿಫ್ರೆನ್ಸ್ ಇರೋದು ಇಂಜಿನ್ ವೈಸ್ ನಿಮಗೆ 3 ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಸೇಮ್ ಆಗಿ ಕೊಡ್ತಾ ಇದೆ. ಬಟ್ ನಿಮಗೆ ಬೇಸ್ ವೇರಿಯಂಟಲ್ಲಿ ನಿಮಗೆ 60 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ವೇರಸ್ ನಿಮಗೆ ಟಾಪಲ್ಲಿ ಒಂದು ಡೌನ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 100 ಕಿಲೋಮೀಟರ್ ಕೊಡುತ್ತೆ. ಟಾಪ್ ವೇರಿಯಂಟ್ ಬಂದು 150 ಕಿಲೋಮೀಟರ್ ಕೊಡುತ್ತೆ. ಬಟ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ TVS iQube ಏನು ಅಂದರೆ ನಿಮಗೆ ಎಲ್ಲ ವೇರಿಯಂಟ್ಸ್ಗೂ ಇವರು 900 watts ಚಾರ್ಜರ್ ಕೊಡ್ತಾ ಇದ್ದಾರೆ. ಸೊ ಏನು ಡಿಫ್ರೆನ್ಸ್ ಮಾಡುತ್ತೆ ಅಂತ ಹೇಳ್ತೀನಿ ನಿಮಗೆ, ಎಸ್ಪೆಷಲಿ ಬೇಸ್ ವೇರಿಯಂಟ್ ವಿಚಾರದಲ್ಲಿ. ಬೇಸ್ ವೇರಿಯಂಟ್ನ ನೀವು 0 to 80% ಚಾರ್ಜ್ ಮಾಡೋಕ್ಕೆ ಜಸ್ಟ್ 2 hours ಬೇಕು ಅಷ್ಟೇ. ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟು. ನೀವು ಅನ್ಕೋಬೋದು ಇದರಲ್ಲಿ 100ಗೆ ನೀವು 4 hours ತಗೊಂಡ್ರೆ, 60ಗೆ ನೀವು 2 hours ಅಂದರೆ ಏನು ಅದೇನು ದೊಡ್ಡ ವಿಚಾರ ಆಗುತ್ತೆ ಅಂತ. ಬಿಕಾಸ್ 100 ಕಿಲೋಮೀಟರ್ ರೇಂಜ್ ಇರೋದು 4 hours ತಗೊಳುತ್ತೆ. 150ಗೂ ಆ್ಯಕ್ಚುಲಿ 4 hours, ಯಾಕಂದರೆ ಅದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ. ಬಟ್ ಥಿಂಗ್ ಇಸ್ ಏನು ಗೊತ್ತಾ, ಇಲ್ಲಿ ಮೇನ್ ರೀಸನ್ ವೈ ದಿಸ್ ಬೇಸ್ ವೇರಿಯಂಟ್ ಇಸ್ ವೆರಿ ಅಟ್ರಾಕ್ಟಿವ್. ಫಸ್ಟ್ ಒಂದು ಅಂದರೆ ಇದ್ರ ಪ್ರೈಸ್ 85,000 ಎಕ್ಸ್ಟೋರೂಮ್ಸ್ ನಿಮ್ಗೆ ಅರೌಂಡ್ 95,000 ಒಳಗಡೆ ಸಿಕ್ಬಿಡುತ್ತೆ. 1 lakh ಒಳಗಡೆ ಒಂದು AV ಸಿಕ್ಬಿಡುತ್ತೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದರ ಚಾರ್ಜಿಂಗ್ 2 hours ಆಗಿರೋದ್ರಿಂದ ದಿಸ್ ವಿಲ್ ಬಿ ದ ಸೆಲ್ಲಿಂಗ್ ಪಾಯಿಂಟ್ ಆಫ್ ದಿಸ್ ವೆಹಿಕಲ್ ನನ್ನ ಒಪಿನಿಯನ್ಲಿ. ಬಿಕಾಸ್ ನಾನು ನೀವು OnePlus ಯೂಸರ್ ಆಗಿದ್ರೆ ಮೊಬೈಲ್ ಫೋನು, ನಿಮಗೆ ಈ ಅಡ್ವಾಂಟೇಜ್ ಏನು ಅಂತ ಅರ್ಥ ಆಗುತ್ತೆ. ಮೆನಿ ಟೈಮ್ಸ್ ನಾನು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಏನಕ್ಕೆ ನಾನು OnePlus ತಗೊಳ್ಳೋ, ನಾನು 3 OnePlus ತಗೊಂಡಿದ್ದೀನಿ, 3, 6, 10 ಎಲ್ಲ OnePlus ತಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ಬೇಸಿಕಲಿ ನನಗೆ ಇದರದ್ದು ಚಾರ್ಜಿಂಗ್ ಸ್ಪೀಡ್ ಇಷ್ಟ. ಏನಾಗುತ್ತೆ, ನೀವು ಒಂದು ಮೂವಿಗೆ ಹೋಗ್ತೀರಾ ನೋಡಿ, ಮೂವಿಗೆ ಹೋಗ್ಬಿಟ್ಟು ಅಲ್ಲಿ ಆಬ್ವಿಯಸ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಹೋದ್ರೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್, ಚಾರ್ಜಿಂಗ್ ಪಾಯಿಂಟ್ಸ್ ಇರುತ್ತೆ. ಸೊ 2 hours ನೀವು ವಾಪಸ್ ಬಂದ್ಕೊಳ್ಳಿ ನಿಮಗೆ ಚಾರ್ಜ್ ಆಗಿಬಿಡುತ್ತೆ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ಲೆಜರ್ ನನ್ನ ಒಪಿನಿಯನ್ಲಿ, ಮೋರ್ ದನ್ ದ ರೇಂಜ್. ರೇಂಜ್ ಏನಾಗುತ್ತೆ ಗೊತ್ತಾ, ರೇಂಜ್ ನಿಮಗೆ ತುಂಬ ಅನ್ಸರ್ಟನ್ ಆಗಿರುತ್ತೆ. ನೀವು 20%, 30% ಇದ್ರೂ ನಿಮಗೆ ಭಯ ಇರುತ್ತೆ. ಬಟ್ ನಿಮಗೆ ಇದು ಬೇಗ ಚಾರ್ಜ್ ಮಾಡುತ್ತೆ ಅಂತ ಅನಿಸಿದ್ರೆ ನನ್ನ ಒಪಿನಿಯನ್ ದಿಸ್ ವಿಲ್ ಬಿ ಅ ಬಿಗ್ ಗೇಮ್ ಚೇಂಜರ್ ಅಂತ ಅನಿಸ್ತದೆ. ನನ್ನ ಒಪಿನಿಯನಲ್ಲಿ ಇದೇ ಥರ ಮಾಡಲು ಬೇರೆ ಮ್ಯಾನುಫ್ಯಾಕ್ಚರ್ಸ್ ತರ್ತಾರೆ ಅಂತ ಅನ್ಸುತ್ತೆ. ದಿಸ್ ವಿಲ್ ಬಿ ಬಿಗ್ ಸೆಲ್ಲಿಂಗ್ ಪಾಯಿಂಟ್. ಒಂದು ಪ್ರೈಸ್ ಅಂತೂ ತುಂಬ ಕಮ್ಮಿ ಇದೆ. ಪ್ಲಸ್ 60 ಕಿಲೋಮೀಟರ್ ನೀವು ಎಲ್ಲರೂ ಹೋಗಲ್ಲ. ನನ್ನ ಒಪಿನಿಯನ್ ಮೈಸೂರಲ್ಲಿ ಹೋಗ್ತಾರೆ 30 ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೋಗ್ತೀರಾ. ದ ಮೇನ್ ಅಡ್ವಾಂಟೇಜ್ ನನಗೆ ಏನಿದೆ ಅಂದರೆ 2 hours ನಾನು ಚಾರ್ಜ್ ಮಾಡಿಬಿಟ್ಟು ತಿರ್ಗಾ ನೀವು 60 ಕಿಲೋಮೀಟರ್, 60 ಒಂದು 40 ಕಿಲೋಮೀಟರ್, 80%, 40 ಕಿಲೋಮೀಟರ್ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ದಟ್ ಈಸ್ ಅ ಮೋರ್ ಅಡ್ವಾಂಟೇಜಸ್ ಅಂತ ನನಗೆ ಅನಿಸ್ತಾ ಇದೆ. ಸೊ ದಿಸ್ ವಿಲ್ ಬಿ ದ ಬಿಗ್ಗೆಸ್ಟ್ ಸೆಲ್ಲಿಂಗ್ ಪಾಯಿಂಟ್. ಈಗ ಅದರದ್ದು ಟಾಪ್ 2 ವೇರಿಯಂಟ್ಗೆ ಬರೋಣ. ಬಿಕಾಸ್ ಅದು ಏನು ನನ್ನ ಒಪಿನಿಯನ್ ಅಂತ ಹೇಳ್ಬಿಡ್ತೀನಿ. ಟಾಪ್ ವೇರಿಯಂಟು ಬೇಸಿಕಲಿ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಟಾಪ್ ವೇರಿಯಂಟು ಆ್ಯಂಡ್ ಆಲ್ ದಸ್ ವೇರಿಯಂಟ್ಸು ಫೀಚರ್ಸ್ ತುಂಬ ಡಿಫ್ರೆನ್ಸ್ ಆಗ್ತದೆ ಆ್ಯಂಡ್ ರೇಂಜ್ ತುಂಬ ಡಿಫ್ರೆನ್ಸ್. ಆಬ್ವಿಯಸ್ಲಿ ಟಾಪ್ ವೇರಿಯಂಟಲ್ಲಿ ಮೋಸ್ಟ್ ಫೀಚರ್ ಇರುತ್ತೆ. ಸೊ ಬೇಸಿಕಲಿ ಈ ಎರಡು ನನ್ನ ಫೀಚರ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಲ್ಲ. ರೇಂಜ್ ನೀವು ನೋಡಿದ್ರೆ ನನ್ನ ಒಪಿನಿಯನ್ಲಿ ಆಬ್ವಿಯಸ್ಲಿ ಇಫ್ ಯು ಆರ್ ಕನ್ಸಿಡರಿಂಗ್ ನಿಮಗೆ ನನಗೆ ಕಂಫರ್ಟು ಬೇಕು, ನನಗೆ ಆರಾಮಾಗಿ ಬೇಸಿಕಲಿ iQube ತಗೊಳ್ತಾ ಇರೋ ನೀವು ಏನಕ್ಕೆ ಇಟ್ ಈಸ್ ದ ಮೋಸ್ಟ್ ಕಂಫರ್ಟೇಬಲ್ ವೆಹಿಕಲ್. ಸೊ ಕಂಫರ್ಟು ಬೇಕು ನನಗೆ, ಪ್ಲಸ್ ನನಗೆ ಒಳ್ಳೆ ರೇಂಜು ಬೇಕು ಅಂದರೆ ನಿಮಗೆ iQube ತಗೋಬೇಕಾಗುತ್ತೆ. ಅದು 160 ಕಿಲೋಮೀಟರ್ ರೇಂಜ್ ಇರೋದು. ನಿಮಗೆ ಸ್ವಲ್ಪ ರೇಂಜ್ ಸ್ವಲ್ಪ ಕಾಂಪ್ರಮೈಸ್ ಮಾಡೋಕ್ಕಿದ್ದೀನಿ. ಅಷ್ಟೊಂದು ರೇಂಜ್ ಬೇಡ, ಮಿಡ್ ಲೆವೆಲ್ ರೇಂಜ್ ಸಾಕು. ನಾರ್ಮಲ್ ಎಲ್ಲ ಸ್ಕೂಟರ್ ಕೊಡೋದು ರೇಂಜ್ ಸಾಕು. ಬಟ್ ಕಂಫರ್ಟ್ ಬೇಕು ಅಂದರೆ ಐ ಥಿಂಕ್ ನಿಮ್ಮದು ಸೆಕೆಂಡ್ ಟಾಪ್ ಇಲ್ಲಿ ಸೆಕೆಂಡ್ ನೆಕ್ಸ್ಟ್ ಇದೆಲ್ಲ ಅದು ST ವರ್ಷನ್ ಅಂತ. ಬೇಸಿಕಲಿ ST ವರ್ಷನ್ದು ನೀವು 100 ಕಿಲೋಮೀಟರ್ದು ನೀವು ತೊಗೊಂಡ್ರೆ ನನ್ನ ಮೇಲೆ ಯು ವಿಲ್ ಸೇವ್ ಅ ಲಾಟ್ ಆಫ್ ಮನಿ ಅಂತ ಅನ್ಸುತ್ತೆ. ನಿಮ್ಗೆ ನಿಜವಾಗ್ಲೂ ಅಷ್ಟೊಂದು ರೇಂಜ್ ಇಂಪಾರ್ಟೆಂಟ್ ಇದ್ದು ನಿಮಗೆ ಫೀಚರ್ಸು ಬೇಕು ಅಂದರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ದ 160 ಕಿಲೋಮೀಟರ್. ಅದರ್ವೈಸ್ ಇಟ್ ಮೇಕ್ಸ್ ನೋ ಸೆನ್ಸ್. ಸೊ ನೀವೀಗ ಏತರ್ಗೆ ಬಂದರೆ ಆ್ಯಕ್ಚುಲಿ ಏತರಲ್ಲಿ 3 ವೇರಿಯಂಟ್ ಇದೆ. ಅದು 3ರಲ್ಲಿ 2ನೇ ವೇರಿಯಂಟಲ್ಲಿ ಸ್ವಲ್ಪ ಫೀಚರ್ ಜಾಸ್ತಿ ಇದೆ ಅಷ್ಟೇ. ಸೊ ಇದರಲ್ಲಿ 2 ವೇರಿಯಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಫಸ್ಟ್ ವೇರಿಯಂಟಲ್ಲಿ ನಿಮಗೆ 100 ಕಿಲೋಮೀಟರ್ ರೇಂಜ್ ಇದೆ. ಸೆಕೆಂಡ್ ಕಿಲೋಮೀಟರಲ್ಲಿ ನಿಮಗೆ 160 ಕಿಲೋಮೀಟರ್ ರೇಂಜ್ ಇದೆ. ಸೊ 10 ಕಿಲೋಮೀಟರ್ ಜಾಸ್ತಿ ಇದೆ ಇದಕ್ಕಿಂತ iQubeಗಿಂತ. ಸೊ ಇಲ್ಲಿ ಕನ್ಸಿಡರ್ ಮಾಡಿದೆ ಆ್ಯಕ್ಚುಲಿ ನನ್ನ ಒಪಿನಿಯಲ್ಲಿ ಪರ್ಫಾರ್ಮೆನ್ಸ್ 3 ಸಿಮಿಲರ್ ಆಗಿದೆ, ಸೇಮ್ ಲೈಕ್ iQube. ಸೊ ಇಲ್ಲಿ ಐ ಫೀಲ್ ದ್ಯಾಟ್ ನಿಮಗೆ ಫಸ್ಟ್ ವೇರಿಯಂಟ್ ಆಗಿ ಬೇಸ್ ವೇರಿಯಂಟ್ ಅಷ್ಟೊಂದೇನೋ ಡಿಫ್ರೆನ್ಸ್ ಇಲ್ಲ. ನಿಮಗೆ 1.1 lakh ಏನೋ ಇದೆ, ಇದು 1.5 lakhs ಇದೆ. ಸೊ ಐ ಥಿಂಕ್ ನಿಮಗೆ ಅರೌಂಡ್ 30 to 40,000 ಯು ವಿಲ್ ಬಿ ಗೆಟಿಂಗ್ ಆಲ್ ದ ಫೀಚರ್ಸ್ ಆಲ್ಸೋ 160 ಕಿಲೋಮೀಟರ್ ರೇಂಜ್ ಆಗಿರೋದ್ರಿಂದ ಐ ಥಿಂಕ್ ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಟು ಗೋ ಫಾರ್ ದ ಟಾಪ್ ವೇರಿಯಂಟು. ನಿಮಗೆ ಬಾಟಮ್ ವೇರಿಯಂಟು ನೀವು ತುಂಬ ಬಜೆಟ್ ಟೈಟ್ ಆಗಿದ್ರೆ ಆ್ಯಂಡ್ ನಿಮಗೆ ಈ ಥರದೇ ಗಾಡಿ ಬೇಕು ಅಂದರೆ ತೊಗೋಬೋದು. ಈ ಥರದೇ ಗಾಡಿ ತೊಗೊಳ್ಳೋದು ಮೇನ್ ನನ್ನ ಒಪಿನಿಯನ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂದರೆ ನನ್ನ ಒಪಿನಿಯನ್ ವೆರಿ ಸ್ಟ್ರೇಂಜ್ಲಿ ಇಸ್ ದ ಸ್ಟೋರೇಜ್ ಸ್ಪೇಸು. ಸೊ ನಿಮಗೆ ಸ್ಟೋರೇಜ್ ಸ್ಪೇಸು ತುಂಬ ಇಂಪಾರ್ಟೆಂಟ್ ಆಗಿದ್ರೆ ನೀವು ಎಲ್ಲ ಐಟಮ್ಸ್ನ ಕ್ಯಾರಿ ಮಾಡಿಕೊಂಡು ನನಗೆ ಬರಬೇಕು ಮಾರ್ಕೆಟಿಂದ ಒಂದು ಐಟಮ್ ಮಿಸ್ ಮಾಡಬಾರ್ದು ಅಂದರೆ ದೆನ್ ಯು ವಿಲ್ ಗೋ ಫಾರ್ ಇಟ್. ಬೇರೆ ಏನೋ ರೀಸನ್ ನನಗೆ ಕಾಣ್ತಾ ಇಲ್ಲ. ಬಟ್ ಇಟ್ಸ್ ಅ ಗುಡ್ ಒಂದು ರಿಲಯಬಲ್ ವೆಹಿಕಲ್ ಇದು, ಬಿಕಾಸ್ ರಿಲಯಬಲ್ ಕಂಪನಿಯಿಂದ ಬರ್ತಾ ಇದೆ. ಬಟ್ ಅದು ಬಿಟ್ಟರೆ ದ ಮೇನ್ ಸೆಲ್ಲಿಂಗ್ ಪಾಯಿಂಟ್ ನನ್ನ ಒಪಿನಿಯನ್ಲಿ ಈಸ್ ಗೋಯಿಂಗ್ ಟು ಬಿ ದ
ಬೇಸಿಕಲಿ ಸ್ಟೋರೇಜ್ ಸ್ಪೇಸ್ ಬಿಟ್ಟು ಬೇರೆ ಏನೋ ಸೆಲ್ಲಿಂಗ್ ಪಾಯಿಂಟ್ ನನಗೆ ಕಾಣ್ತಾ ಇಲ್ಲ. ಸೊ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆದರೆ ವಿಲ್ ಗೋ ಫಾರ್ ನನ್ನ ಒಪಿನಿಯನ್ ಬೆಟರ್ ಗೋ ಫಾರ್ ದ ಟಾಪ್ ವೇರಿಯಂಟಲ್ಲಿ 160 ಕಿಲೋಮೀಟರ್ ರೇಂಜ್ ಸಿಕ್ಬಿಡುತ್ತೆ. ನಿಮಗೆ ಎಲ್ಲ ಫೀಚರು ಸಿಗುತ್ತೆ. ವೈ ಟು ವೇಸ್ಟ್ ಆನ್ ಬೇಸ್ ವೇರಿಯಂಟ್ ನೀವು ಓನ್ಲಿ ಸ್ಟಿಕ್ ಫಾರ್ ದಟ್. ಇಫ್ ನಿಮಗೆ ಎಲ್ಲ ಸ್ಟೋರೇಜ್ ಸ್ಪೇಸು ಬೇಕು ಪ್ಲಸ್ ನನಗೆ ಬಜೆಟ್ ಒಳಗಡೆ ಬರಬೇಕು ಅಂದರೆ ಯು ಹೋಗಿದೆ. ಬಟ್ ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಬಟ್ ಹೀಗೆ ಸೊ ಈ ಎರಡು ಕಂಪ್ಯಾರಿಸನ್ ನಾನು ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ನಿಮಗೆ ನನಗೆ ಯಾವುದು ಪರ್ಸನಲಿ ಬೆಸ್ಟ್ ಅನಿಸ್ತು ಅಂತ ಕೇಳಿದ್ರೆ, ನನಗೆ ಪರ್ಸನಲಿ ಬೆಸ್ಟ್ ಅನ್ಸಿದ್ದು ಇಸ್ TVS iQube ಓನ್ಲಿ. ಬಿಕಾಸ್ ನನಗೆ ಬೇಸಿಕಲಿ ಇಫ್ ಯು ಆರ್ ಥಿಂಕಿಂಗ್ ಲೈಕ್ ಅ ಫ್ಯಾಮಿಲಿ ಸ್ಕೂಟರ್ ಅಂದರೆ ಎಲ್ಲರೂ ಓಡಿಸ್ತಾರೆ. ನಮ್ಮ ಮಮ್ಮಿ ಡ್ಯಾಡಿ, ತಮ್ಮ ಮಮ್ಮಿ ತಂಗಿ ಎಲ್ಲರೂ ಓಡಿಸ್ತಾ ಇರೋದ್ರಿಂದ ನನ್ನ ಒಪಿನಿಯಲಿ ಕಂಫರ್ಟ್ ತುಂಬ ಮ್ಯಾಟರ್ ಆಗುತ್ತೆ. ಸ್ಟೋರೇಜ್ ಸ್ಪೇಸು ನನ್ನ ಒಪಿನಿಯಲಿ ಅಷ್ಟೊಂದು ಮ್ಯಾಟರ್ ಆಗಲ್ಲ ನನಗೆ ಪರ್ಸನಲಿ ಸ್ಟೋರೇಜ್ ಸ್ಪೇಸ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಮ್ಯಾಟರ್ ಆಗಲ್ಲ ಅನ್ಸುತ್ತೆ. ತುಂಬ ಎಲ್ಲ ಐಟಮ್ಸ್ ಏನು ತೊಗೊಂಡು ಬರಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಐ ಥಿಂಕ್ ನನಗೆ iQube ವಿಲ್ ಬಿ ದ ಬಿಗರ್ ಸೆಲ್ಲಿಂಗ್ ಪಾಯಿಂಟು. ಆ್ಯಂಡ್ ಆಲ್ಸೋ ಅದರದ್ದು ಎಸ್ಪೆಷಲಿ ನನಗೆ ಅದರದ್ದು ಬೇಸ್ ವೇರಿಯಂಟು ಸೆಲ್ಲಿಂಗ್ ಪಾಯಿಂಟ್ ತುಂಬ ಇಷ್ಟ. ದಟ್ ಈಸ್ ಅದರಲ್ಲಿ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಒಂದೇ ಸ್ಟೋರೇಜ್ ಒಂದೇ ರೀಸನ್ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ಕಂಫರ್ಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಇದೆ. ಪ್ಲಸ್ ನಿಮಗೆ ಬೇಸಿಕಲಿ ಆ ಬೇಸ್ ವೇರಿಯಂಟಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆ. 2 hours ಚಾರ್ಜ್ ಆಗ್ಬಿಡುತ್ತಲ್ಲ, ಅದು ನನ್ನ ಒಪಿನಿಯಲಿ ವಿಲ್ ಬಿ ಅ ಬಿಗ್ ಸೆಲ್ಲಿಂಗ್ ಪಾಯಿಂಟ್. ಸೊ ಅದಕ್ಕೋಸ್ಕರ ಜಾಸ್ತಿ ಜನ ಇದನ್ನ ತಗೋತಾರೆ ಅಂತ ನಂಗೆ ಅನಿಸ್ತಾ ಇದೆ. ಬೇಸಿಕಲಿ TVS iQube ಸೇಲ್ಸ್ ವೈಸ್ ನೋಡಿದ್ರೆ ನನಗೆ ಆಲ್ರೆಡಿ ಹೇಳಿದ್ದೀನಿ, TVSಗೆ ತುಂಬ ಸಪೋರ್ಟಿಂಗ್ ಪಾಯಿಂಟ್ಸ್ ಇದೆ. ಇಟ್ಸ್ ಪ್ರಾಡಕ್ಟ್ ಪ್ರೂವನ್ ಇದೆ, ಕಂಫರ್ಟ್ಗೆ ತುಂಬ ಫೇಮಸ್ ಇದೆ. ಆ್ಯಂಡ್ ಆಬ್ವಿಯಸ್ಲಿ 5 ಡಿಫ್ರೆಂಟ್ ವೇರಿಯಂಟ್ಸ್ ಕೊಟ್ಟಿದ್ದಾರೆ. ಯಾರು ಬೇಕು ಯಾವ್ದು ಬೇಕೋ ತಗೋದ್ರಿಂದ ಐ ಥಿಂಕ್ ಮೋರ್ ಪೀಪಲ್ ವಿಲ್ ಬೈ ದ iQube. ಬಟ್ ರಿಟ್ಸನ ಯಾರು ತಗೋತಾರೆ ಅಂತ ನೀವು ಕೇಳಿದ್ರೆ, ಏತರ್ನ ಇಷ್ಟಪಡೋರು ಮೋಸ್ಟ್ ಆಫ್ ಟೈಮ್ ನಂಗೆ ಗೊತ್ತಿರಂಗೆ ತಗೋಬೋದು. ಏತರ ಬ್ರ್ಯಾಂಡ್ ಬಗ್ಗೆ ಜಾಸ್ತಿ ಟ್ರಸ್ಟ್ ಇರೋರು ತಗೋಬೋದು. ಆ್ಯಂಡ್ ಸಂಬಡಿ who's looking for the bigger storage space, so ಅವ್ರಿಗೆ ಮೇ ಬಿ ಇಟ್ ವಿಲ್ ಮೇಕ್ ಮೋರ್ ಸೆನ್ಸ್. ಐ ಡೋಂಟ್ ನೋ ವೆದರ್ ಅವರು ಫಸ್ಟ್ ಟೈಮ್ ಅವ್ರಿಗೆ ಕಮ್ಮಿ ಸೇಲ್ಸ್ ಇರುತ್ತೆ. ಬಟ್ ಐ ಥಿಂಕ್ ದೇ ಹ್ಯಾವ್ ಟು ವರ್ಕ್ ಆನ್ ಆಲ್ ದ ಇಶ್ಯೂಸ್. ಅವ್ರು ಏನು ಲೈಕ್ ರೈಡ್ ಕ್ವಾಲಿಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಈಗ ರೈಡ್ ಕ್ವಾಲಿಟಿ ಮೇಲೆ ವರ್ಕ್ ಮಾಡಿಲ್ಲ ಅಂದರೆ ಅವರು iQubesಗೆ ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹೋಪ್ಫುಲಿ ಅವರು ನೆಕ್ಸ್ಟ್ ವರ್ಷನಲ್ಲಿ ಇದನ್ನೆಲ್ಲ ನೋಟ್ ಮಾಡ್ಬಿಟ್ಟು ಇಂಪ್ರೂವ್ ಮಾಡ್ತಾರೆ ಅಂತ ಅನ್ಕೋತೀನಿ. ದೆನ್ ಐ ಥಿಂಕ್ ಇಟ್ಸ್ ಅ ಗುಡ್ ಸ್ಟಾರ್ಟ್. ಎನಿವೇ ಇಟ್ಸ್ ಅ ಗುಡ್ ವೆಹಿಕಲ್ ಅಲ್ಲಿ ಅಷ್ಟು ಕೆಟ್ಟದಾಗೇನಿಲ್ಲ. ಬಟ್ ಸ್ಟಿಲ್ ಆಸ್ ಅ ವಿನ್ನರ್ ನನಗೆ iQube ಅನ್ಸುತ್ತೆ. ಬಟ್ ಯು ಕ್ಯಾನ್ ಸ್ಟಿಲ್ ಗೋ ಫಾರ್ ಏದರ್ ಇಟ್ಸ್. ನಿಮಗೆ ರೈಡ್ ಕ್ವಾಲಿಟಿ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಯು ವಾಂಟ್ ಅ ಸ್ಲೈಟ್ಲಿ ಸ್ಪೋರ್ಟಿ ರೈಡಿಂಗ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ನಿಮಗೆ ಒಳ್ಳೆ ಸ್ಟೋರೇಜ್ ಸ್ಪೇಸ್ ಬೇಕಂದ್ರೆ ಗೋ ಫಾರ್ ಇಟ್ಸ್. ಸೊ ದಿಸ್ ಇಸ್ ಮೈ ಒಪಿನಿಯನ್. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.